ಎಲ್ಲ ತೆಗಿತಾರೆ. ಯಾವ ರೀತಿ ಸಾಲ್ವ್ ಮಾಡ್ತೀವಿ? ಮಿನಿಸ್ಟರ್ ಬರ್ತಾರ ಇಲ್ಲಿಗೆ KGFಗೆ? ರಹೀಂ ಖಾನ್ ಸಾಹೇಬರಿಗೆ ನಾವು ನಮ್ಮ KGFನ ಏನು ಪರಿಸ್ಥಿತಿ ಇದೆ ಅನ್ನೋವಂಥ ವಿಚಾರದಲ್ಲಿ ಭಾಳ ಸತಿ ಭೇಟಿಯಾದಾಗ ಅವರೇ ಹೇಳಿದ್ರು, ಕೋಲಾರದಲ್ಲಿ ಮೀಟಿಂಗ್ ಮಾಡ್ತೀನಿ, MG ಮಾರ್ಕೆಟ್ನ ವಿಸಿಟ್ ಮಾಡ್ತೀನಿ, ವ್ಯಾಪಾರಿ ಜೊತೆ ಇಂಟ್ರ್ಯಾಕ್ಷನ್ ಕೂಡ ಮಾಡ್ತೀನಿ, ಈ ಭಾಗದಲ್ಲಿ ಏನು ಪರಿಸ್ಥಿತಿ ಇದೆ ಅದನ್ನು ನೋಡಿಕೊಂಡು ನಾನು ಇಲ್ಲಿಗೆ ವಿಶೇಷವಾಗಿ KGFಗೆ ವಿಶೇಷವಾಗಿರುವಂಥ ಯಾವ ರೀತಿ ನಾನು ಸಹಾಯ ಮಾಡಬೇಕು, ವ್ಯಾಪಾರಿಗಳನ್ನ ಕಾಪಾಡೋದಕ್ಕೋಸ್ಕರ ಯಾವ ರೀತಿ ಸ್ಟ್ಯಾಂಡ್ ತೊಗೋಬೇಕನ್ನುವಂಥ ವಿಚಾರದಲ್ಲಿ 1-to-1 ವ್ಯಾಪಾರಿಗಳ ಜೊತೆ ನಾನು ಇಂಟ್ರ್ಯಾಕ್ಷನ್ ಮಾಡಿ, ಮಾರ್ಕೆಟ್ ವಿಸಿಟ್ ಮಾಡಿ, ಹಿಂದೆ ಬೇರೆ ಕಡೆನೂ ಕೂಡ ಏನೇನು ದಾರಿಯಲ್ಲಿ ಬಿಸ್ನೆಸ್ ಮಾಡೋವಂಥವನ್ನ ಸಹಾಯ ಮಾಡೋಕ್ಕೆ ಅವಕಾಶ ಆಗಿದೆ. MG ಮಾರ್ಕೆಟ್ ವಿಶೇಷವಾಗಿ 100 years ಹಿಸ್ಟ್ರಿ ಇದೆ. ವ್ಯಾಪಾರಿಗಳು ಅವ್ರ ಓನ್ ಅಂದರೆ ಇನ್ಕಮಿಂದ ಅಥವಾ ಅವ್ರ ಅಸೆಟ್ಸಿಂದ, ಅವ್ರ ಶಕ್ತಿಯಿಂದ ಮಾರ್ಕೆಟಲ್ಲಿ ಅವ್ರು ಏನೇನು ಇಂಪ್ರೂವ್ ಮಾಡಿಕೊಂಡು ಇಲ್ಲಿ ಸರ್ವೈವ್ ಹಾಕ್ಕೊಂಡು ಬಂದಿದ್ದಾರೆ. ಫಸ್ಟು ಮೈನಿಂಗ್ ಇದ್ದಾಗ ಹೆಂಗೆ ಸರ್ವೈವ್ ಆದರು, ಮೈನಿಂಗ್ ಕ್ಲೋಸ್ ಆದಮೇಲೆ ಅವ್ರ ಜೀವನ ಎಷ್ಟು ಕಷ್ಟ ಆಯಿತು, ಕೋವಿಡ್ ಆದಮೇಲೆ ಏನು ಕಷ್ಟ ಬಂದಿದೆ, ಅದನ್ನೂ ಗಮನದಲ್ಲಿಟ್ಕೊಂಡು ವಿಶೇಷವಾಗಿ KGF ಮಾರ್ಕೆಟ್ನ ವಿಸಿಟ್ ಮಾಡ್ತೀನಿ, ವ್ಯಾಪಾರಿಗಳ ಜೊತೆ 1-to-1 ಇಂಟ್ರ್ಯಾಕ್ಷನ್ ಮಾಡ್ತೀನಿ, ಅವ್ರನ್ನ ಸೇಫ್ ಮಾಡೋದಕ್ಕೆ ಏನು ಸ್ಟ್ಯಾಂಡ್ ತೊಗೋಬೇಕಾಗತ್ತೆ ನಮ್ಮ ಜೊತೆ MLA ಜೊತೆ DC ಅವ್ರ ಜೊತೆ ಕೂತ್ಕೊಂಡು ಕರೆಕ್ಟಾಗಿರುವಂಥ ಒಂದು ಸ್ಟ್ಯಾಂಡ್ ತೊಗೋತೀನಿ ಅಂತ ಅಂದ್ಬಿಟ್ಟು ಪ್ರಾಮಿಸ್ ಮಾಡಿದರು. ಅದನ್ನು ನಾನು ಅವ್ರಿಗೆ ಹೇಳಿದ್ದೀನಿ ಹಿಂದೆನೂ ಕೂಡ. ನಾನು ಆಫೀಸ್ಗೆ ಕರೆಸಿ ನಾನು ನಿಮ್ಮ ವಿಚಾರವಾಗಿ ನಾನು ಮಿನಿಸ್ಟ್ರನ್ನ ಮಾತಾಡಿದ್ದೀನಿ, ಅದರಲ್ಲಿ ಏನು ಸ್ಟ್ಯಾಂಡ್ ತೊಗೋಬೇಕು ಅಂತ ಅಂದ್ಬಿಟ್ಟು ಅವರು ಸ್ಟಡಿ ಮಾಡಿ ವಿಸಿಟು ಮಾಡಿ ಒಂದಿನ ಕೋಲಾರಲ್ಲಿ ನಮ್ಮ ಇಡೀ ಜಿಲ್ಲೆದು ಮೀಟಿಂಗು ಮಾಡಿ ಮುನ್ಸಿಪಲ್ ಮಿನಿಸ್ಟರ್ ರಹೀಂ ಖಾನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾತು ಕೊಟ್ಟಿದ್ದಾರೆ ಅಂತ ಹಿಂದೆನೇ ಅವ್ರ ಗಮನಕ್ಕೆ ತಂದಿದ್ದೆ. ಇವತ್ತು ಮಾರ್ಕೆಟಲ್ಲಿ ವ್ಯಾಪಾರಿಗಳ ಜೊತೆ ಕಾಂಗ್ರೆಸ್ ಪಕ್ಷದ ಅಧಿಕೃತಿಯಾಗಿರುವಂಥ ಗೌತಮ್ ಅವ್ರ ಪರ ನಾನು ವೋಟ್ ಕೇಳಲಿಕ್ಕೆ, ಮತಯಾಚನೆ ಮಾಡಲಿಕ್ಕೆ ನಾನು ಮಾರ್ಕೆಟ್ನ ವಿಸಿಟ್ ಮಾಡಿರುವಂಥ ಸಂದರ್ಭದಲ್ಲಿ ಮಾರ್ಕೆಟ್ ಅವ್ರ ಕಷ್ಟ ಸುಖಗಳ ಜೊತೆ ಒಂದು ಶಾಸಕರಾಗಿ ನಾನು, ನನ್ನ ಸರ್ಕಾರ ಮತ್ತು ಮಂತ್ರಿಗಳು ವಿಶೇಷವಾಗಿ ನಗರ ಬರ್ತಾ ಇರೋದು ಮುನ್ಸಿಪಲ್ ಮಿನಿಸ್ಟರ್ ಆಗಿರುವಂಥ ಜವಾಬ್ದಾರಿ ಇರುತ್ತೆ. ನಾವೇನೇ ಪ್ರಪೋಸಲ್ ಕೊಟ್ಟರು ಕೂಡ ಇಲ್ಲಿನ ಪರಿಸ್ಥಿತಿ ನೋಡಿ ಅವ್ರು ನಿರ್ಧಾರ ತಗೋಬೇಕಾಗತ್ತೆ. ಕಾನೂನು ರೀತಿ ನೋಡೋಕ್ಕಾಗಲ್ಲ, ಎಲ್ಲನೂ ಮಾನವೀಯತೆಯಿಂದಲೂ ನೋಡಬೇಕಾಗತ್ತೆ. ಅದನ್ನು ಗಮನದಲ್ಲಿಟ್ಕೊಂಡು ಮಾಡ್ತೀನಿ ಅಂತ ನನಗೆ ಆಶ್ವಾಸನೆ ಕೊಟ್ಟ ಆದಮೇಲೆ ನಾನು ಇವರಿಗೆ ಕರೆದು ನಾವು ವ್ಯಾಪಾರಿಗಳ ಸಮಸ್ಯೆ ಏನು, ಕೋರ್ಟಲ್ಲಿ ಏನು ವಿಚಾರ ಇತ್ತು, ಅದಾದಮೇಲೆ ಏನು ಪ್ರೊಸೀಜರ್ಸ್ ಇತ್ತು, ಕಾನೂನು ರೀತಿ ಏನೇನು ಪ್ರೊಸೀಜರ್ಸ್ ಇತ್ತು, ಎಲ್ಲೆಲ್ಲಿಂದ ನಾವು ಸೇಫ್ ಹಾಕ್ಕೊಂಡು ಬಂದಿದ್ದೀವಿ ಅಂತಂದ್ಬಿಟ್ಟು DC ಹಂತದಲ್ಲಿ ಏನು ಮೀಟಿಂಗ್ಸ್ ಆಗಿದೆ, ಕಮಿಷನರ್ ಹಂತದಲ್ಲಿ ನಾವು ಏನು ಪ್ರಪೋಸಲ್ ಕಟ್ಟಿದ್ದೀವಿ, ಮತ್ತು ನಮ್ಮ ಕಮಿಟಿ ನಮ್ಮ ಬೋರ್ಡಿಂದ ಏನು ಪ್ರಪೋಸಲ್ ಹೋಗಿದೆ ಸರ್ಕಾರಕ್ಕೆ, ಇವೆಲ್ಲ ವಿಚಾರಗಳು ಅವ್ರು ಮಂದಟ್ಟು ಮಾಡಿದ್ದೀನಿ. ಮತ್ತು ಕೆಲವೊಂದು ವ್ಯಾಪಾರಿಗಳಿಗೆ ನಾನೇ ಖುದ್ದಾಗಿ ನೇರವಾಗಿ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಅದು ಚುನಾವಣೆ ಇದೆ, ಎಲ್ಲ ವಿಚಾರನೂ ಮುಖ್ಯವಾಗಿ ಚರ್ಚೆ ಮಾಡೋಕ್ಕಾಗಲ್ಲ. ವ್ಯಾಪಾರಿಗಳು ಭಾಳ ಬುದ್ಧಿವಂತರಿರ್ತಾರೆ. ನಾವು ಒಂದು ವಿಚಾರ ಹೇಳಿದ್ರೆ 10 ವಿಚಾರ ಅರ್ಥ ಮಾಡ್ಕೊಳ್ಳುವಂಥ ತಾಳ್ಮೆ, ಶಕ್ತಿ ಅವರಲ್ಲಿ ಇರುತ್ತೆ. ಅವ್ರಿಗೆ ಏನು ಸೂಕ್ಷ್ಮವಾಗಿ ಹೇಳಬೇಕು, ನಮ್ಮ ಸರ್ಕಾರ ಇದೆ, ಇನ್ನು 4 ವರ್ಷ ನಮ್ಮ ಸರ್ಕಾರ ಇರುತ್ತೆ, ಅವ್ರೆಲ್ಲ ಕುಂದುಕೊರತೆಗಳು ಏನೇನಿದ್ದಾವೆ ಹಂತವಾಗಿ ಬಗೆಹರಿಸ್ಕೊಂಡು ಬಂದಿದ್ದೀನಿ. ವ್ಯಾಪಾರಿಗಳ ಜೊತೆ ಭಾಳ ಶ್ರದ್ಧೆಯಿಂದ ನಿಂತಿದ್ದೀನಿ. ಅಂಥ ಕಷ್ಟದ ದಿನಗಳಲ್ಲೂ ಕೂಡ ವ್ಯಾಪಾರಿಗಳನ್ನ ಯಾವತ್ತೂ ಕೂಡ ಸಂಕಷ್ಟಕ್ಕೆ ಸಿಲುಕಿಸಿಲ್ಲ ನಾನು ಶಾಸಕರಾಗಿದ್ದ ದಿನದಿಂದನೂ ಕೂಡ. ಇವತ್ತು ಕೂಡ ಅದೇ ಮಾತು ಹೇಳ್ತೀನಿ, ನಮ್ಮ ಸರ್ಕಾರ ರಾಜ್ಯದಲ್ಲಿದೆ, ಮುಂದೆ ಕೇಂದ್ರದಲ್ಲಿ ಬಂದರೂ ಕೂಡ ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸೋ ಅಂತ ಕೆಲಸನೇ ಮಾಡ್ತೀನಿ. ಯಾವುದೇ ಸಂಬಂಧಪಟ್ಟ ಮಂತ್ರಿಗಳನ್ನ ಕರ್ಕೊಂಡು ಬರುವಂತ ಪ್ರಯತ್ನ ಮಾಡ್ತೀನಿ. ಚುನಾವಣೆ ಇದೆ, ಈಗ ಚುನಾವಣೆ ಇದೆ 26ನೇ ತಾರೀಕು, ಇನ್ನೊಂದು ಸೆಕೆಂಡ್ ಫೇಸ್ ಇವೆಂಟ್ ಇದೆ. ಅದಾದ್ಮೇಲೆ ಖಂಡಿತವಾಗಿ ಪ್ರವಾಸ ಮಾಡಿದಾಗ ನಾನು KGF ಮಾರ್ಕೆಟ್ನೇ ವಿಸಿಟ್ ಮಾಡ್ತೀನಿ. ಮೀಟಿಂಗ್ ಕೋಲಾರಲ್ಲೇ ಮಾಡ್ತೀನಿ, ಬಟ್ ವಿಸಿಟ್ ಮಾತ್ರ KGF ಮಾರ್ಕೆಟ್ ಮಾಡಿಸ್ತೀನಿ. ನಗರಸಭೆ ವ್ಯಾಪ್ತಿಯಲ್ಲೋ ಇನ್ನೆಲ್ಲೋ ಸ್ವಲ್ಪ ಜನ ವ್ಯಾಪಾರಿಗಳ ಜೊತೆ ನೇರವಾಗಿ ಇಂಟ್ರಾಕ್ಷನ್ಸ್ ಮಾಡಿಸ್ತೀನಿ. ಅಫಿಷಿಯಲ್ ಆಗು ಕೆಲವೊಂದು ಪ್ರೊಸೀಜರ್ಸ್ ಇರುತ್ತೆ, ಅದನ್ನು ಬಿಟ್ಟು ನಾವು ಕೆಲವೊಂದು ಕೆಲಸ ಮಾನವೀಯತೆಯಿಂದ ಮಾಡಬೇಕಾಗುತ್ತೆ. ಅವ್ರ ವ್ಯಾಪಾರಿಗಳ ಜೀವನ ಏನಿದೆ, ಅವ್ರ ಕುಟುಂಬದವ್ರು ಏನಿದ್ದಾರೆ, ಆ ಮಕ್ಕಳು ಎಷ್ಟು ಜನ ಎಜುಕೇಟೆಡ್ಸ್ ಆಗ್ತಾ ಇದ್ದಾರೆ, ಮಧ್ಯದಲ್ಲಿ ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಏನು ಸಮಸ್ಯೆ ಆಗುತ್ತೆ ಆ ಕುಟುಂಬಕ್ಕೆ, ಅವ್ರ ಮೇಲೆ ಇರುವಂಥ ಡಿಪೆಂಡೆಂಟ್ಸು, ಅವ್ರ ಹತ್ರ ಕೆಲಸ ಮಾಡ್ತಾ ಇರುವಂಥ 5 ಜನ 10 ಜನ, ಆ ಕುಟುಂಬಗಳು ಅವ್ರ ಮೇಲೆ ಎಷ್ಟು ಜನ ಡಿಪೆಂಡ್ ಆಗಿದ್ದಾರೆ, ಇವೆಲ್ಲ ವಿಚಾರ ಸಂಕ್ಷಿಪ್ತವಾಗಿ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಅವ್ರ ಜೊತೆನೂ ನೇರವಾಗಿ ಇಂಟ್ರಾಕ್ಷನ್ ಮಾಡಿದಾಗ ಅವ್ರಿಗೆ ಲಾಭ ಏನಿದೆ, ಲಾಭ ಇದೆಯಾ, ನಷ್ಟ ಇದೆಯಾ, ಹೆಂಗೆ ಸರ್ವೈವ್ ಹಾಕ್ಕೊಂಡು ಬಂದಿದ್ದಾರೆ, ಏನು ಪರಿಸ್ಥಿತಿ ಇವತ್ತು ಎದುರಿಸ್ತಾ ಇದ್ದಾರೆ, ಹಿಂದೆ ಲಾಭ ಆಯಿತಾ ಇವತ್ತಿದೆಯಾ, ಇವೆಲ್ಲ ವಿಚಾರಗಳನ್ನ ತಿಳ್ಕೊಂಡು ಸೂಕ್ಷ್ಮವಾಗಿ ವ್ಯಾಪಾರಿಗಳ ಸಮಸ್ಯೆಗಳನ್ನ, ಅವರು ಕಷ್ಟಪಡೋರು, ಬೆಳಗ್ಗೆ ಇದ್ದರೆ ಕಷ್ಟಪಡಬೇಕು, 10 ಗಂಟೆ ಕಾಲ ಅಂಗಡಿಯಲ್ಲಿ ಕುತ್ಕೋಬೇಕು, ಪ್ರತಿಯೊಬ್ಬರೂ ಯಾರು ಬರ್ತಾರೋ ಕಸ್ಟಮರ್ಸ್ನ ಅವ್ರನ್ನ ಒಳ್ಳೆ ರೀತಿ ಮನಸ್ಸು ಒಪ್ಪಿಸ್ಕೊಂಡು ಅವ್ರು ವ್ಯಾಪಾರ ಮಾಡಬೇಕಾಗತ್ತೆ. ಅವ್ರ ಪರಿಸ್ಥಿತಿನೂ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಬಂಡವಾಳ ಹಾಕಿರ್ತಾರೆ, ಲಾಭ ಇಲ್ಲದೆ ಯಾವುದು ಮಾಡೋಕ್ಕಾಗಲ್ಲ, ಸ್ವಲ್ಪ ಲಾಭ ಇದ್ರೂ ಕೂಡ ಅವ್ರು ಜೀವನ ಮಾಡ್ಕೊಂಡಿದ್ದಾರೆ, ಅದು ಬಿಟ್ಟರೆ ಬೇರೆ ಇಲ್ಲ.
ಅದು ಬಿಟ್ಟರೆ ಆ ವ್ಯಾಪಾರ ಬಿಟ್ಟರೆ ಅವ್ರಿಗೆ ಬೇರೆ ಜೀವನ ಇಲ್ಲ. 50 ವರ್ಷದಿಂದ ಅವ್ರ ತಾತ ಕಾಲದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅವರು ಸರ್ವೈವ್ ಆಗೋದಕ್ಕೆ ಏನು ದಾರಿ ಇದೆ? ನಮ್ಮ ಸರ್ಕಾರದಲ್ಲಿ ನಾನು ಜವಾಬ್ದಾರಿ ತಗೊಂಡು ಮಂತ್ರಿಗಳನ್ನ, ಸಂಬಂಧಪಟ್ಟಿರುವಂಥ ಮಂತ್ರಿಗಳನ್ನ ಕರ್ಕೊಂಡು ಬಂದು ಅವ್ರ ಕುಂದುಕೊರತೆಗಳು, ಅವ್ರ ಕಷ್ಟಗಳು, ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ಹಿಂದೆ ಮಾಡಿದ್ದೀನಿ, ಮುಂದೆ ಕೂಡ ಮಾಡ್ತೀನಿ ಅನ್ನೋ ನಂಬಿಕೆ ಅವರಲ್ಲಿದೆ. ಅದನ್ನು ನಾನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗ ಕಷ್ಟಪಟ್ಟಿದ್ದೆಲ್ಲ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ಖುಷಿಯಾಗಿದ್ದಾರೆ. ಆದರೆ ಅವರೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಾರಂತ ನಿರೀಕ್ಷೆ ಮಾಡ್ತೀರಾ? ನೋಡಿ, ಪ್ರತಿಯೊಂದಕ್ಕೂ ನಾವು ನಿರೀಕ್ಷೆ ಮಾಡಿಕೊಂಡು, ಪ್ರತಿಫಲ ನಿರೀಕ್ಷೆ ಮಾಡಿಕೊಂಡು ಸೇವೆ ಮಾಡಬಾರ್ದು. ರಾಜಕಾರಣಿಗಳು ಪ್ರತಿಫಲ ಅಪೇಕ್ಷೆ ಮಾಡಬಾರ್ದು. ಬಂದಿದ್ದೀವಿ ಏನೋ ಒಂದು ಒಳ್ಳೇದು ಮಾಡಬೇಕು ಅಂತ. ನಾವು KGF ಕ್ಷೇತ್ರದಲ್ಲಿ ನಾವು ಇಲ್ಲಿರುವಂಥ ಮಕ್ಕಳಿಗೆ ಒಳ್ಳೇದು ಮಾಡ್ತೀವಿ ಅಂತ ಬಂದಿದ್ದೀವಿ. ವ್ಯಾಪಾರಿಗಳಿಗೆ ಒಳ್ಳೇದು ಮಾಡಬೇಕಾಗತ್ತೆ, ಬಡವ್ರಿಗೆ ಒಳ್ಳೇದು ಮಾಡಬೇಕಾಗತ್ತೆ, ಬಿಸ್ನೆಸ್ ಮಾಡೋರು, ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು ಎಲ್ರಿಗೂ ನಾವು ಮಾಡಬೇಕಾಗತ್ತೆ. ವಿಶೇಷವಾಗಿ ಹೆಣ್ಮಕ್ಳಿಗೂ ನಾವು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಅದರಿಂದ ಪ್ರತಿಫಲ ನಿರೀಕ್ಷೆ ಮಾಡಬಾರ್ದು. ಒಳ್ಳೆ ಕೆಲಸ ಮಾಡಿರೋದು ತಿಳ್ಕೊಂಡು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಕಡಿಮೆ ಮಾಡ್ಕೋಬೇಕು. ಒಳ್ಳೆ ಕೆಲಸ ಮಾಡಿದ್ದೀವಿ, ನನ್ನನ್ನು ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ನಾನು ಕಡಿಮೆ ಮಾಡ್ಕೋಬಾರ್ದು. ಯಾರೋ ಸ್ವಲ್ಪ ಜನ ಸಹಾಯ ಮಾಡಿದ್ದಾರೆ ಒಳ್ಳೆಯವರು ಅಂದ್ಕೊಂಡು ನಮ್ಮನ್ನು ಆಶೀರ್ವಾದ ಮಾಡಿ ಕಾಯ್ಕೊತಾರೆ ಅನ್ನೋಂಥ ನಂಬಿಕೆ ನಮಗೂ ಇರಬೇಕಾಗುತ್ತೆ. ಮಾಡಿರೋರು ಎಲ್ಲರಿಗೂ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡಬಾರ್ದು, ಅದು ಒಂದು ತಪ್ಪಾಗುತ್ತೆ. ನಾನೇನೋ ಒಂದು ಸಹಾಯ ಮಾಡಿದ್ದೀನಿ, ನಾನು ಸಹಾಯ ಮಾಡೋದಕ್ಕೆ ಪ್ರತಿಫಲ ಕೊಡಿ ಅಂತ ಕೇಳಿದ್ರೆ ತಪ್ಪಾಗುತ್ತೆ. ಅವರು ಒಳ್ಳೆ ಮನಸ್ಸಿಂದ ನಂಗೆ ಆಶೀರ್ವಾದ ಮಾಡಿದ್ರೆ ಅದು ಆಶೀರ್ವಾದ ಆಗುತ್ತೆ. ಕೇಳೋದು ಮಾತು ಹೇಳ್ತೀನಿ, ಎಲ್ಲ ಫ್ಯಾಮಿಲೀಸಲ್ಲೂ ಇವತ್ತು ಎಜುಕೇಟ್ ಇದ್ದಾರೆ. எல்லா ஃபேமிலிக்கும் எஜுகேட் இருக்கு. ஒரு ஃபேமிலியில் கூட உங்கள் ஃபேமிலியில் எஜுகேட்டட்ஸ் இருக்கிறவங்க எல்லாம் எஜுகேட் இருக்கிறாங்க. 50 வருஷமாக KGFல என்ன ப்ராப்ளம் இருக்குது யாருக்கு தெரியாது. 50 வருஷமாக இருக்கிற ப்ராப்ளம் கவர்மெண்ட்டில் யாரும் பேசுறதில்லை, டிஸ்கஸ் பண்ணதில்லை, ஏதோ ஒரு ரிக்வெஸ்ட் கொடுத்துருக்கிறதில்ல. ஆனால் காங்கிரஸ் கவர்மெண்ட் வந்திருக்குது 10 மாதம் ஆயிருக்குது, ஓன்லி 10 months, 10 மாதம் ஆயிருக்குது. இந்த 10 மாதத்தில் காங்கிரஸ் கவர்மெண்ட் என்ன பண்ணியிருக்குது? நாங்கள் இந்த ப்ரப்போசல் 5 years முன்னால் நாங்கள் கவர்மெண்ட்டில் கொடுத்தோம். இங்கே பெமல் அக்கப்பக்கத்தில் ஒரு 1000 acres லேண்ட் இருக்குது. இது ஒரு இண்டஸ்ட்ரியல் டவுன்ஷிப் பண்ணுங்க, இங்கே ஒரு 10, 20, 50 இண்டஸ்ட்ரீஸ் போடுங்க அப்படி நாங்கள் ரிக்வெஸ்ட் பண்ணி தான் வந்திருக்கிறோம். ஹவுஸில் பேசியிருக்கிற கவர்மெண்ட்டில் ரிக்வெஸ்ட் கொடுத்துருக்குறோம். ஆனால் காங்கிரஸ் கவர்மெண்ட் பவருக்கு வந்த 10 மாதத்தில் ரெவென்யூ டிபார்ட்மெண்ட்டுக்கு 23 crores அமௌண்ட் ட்ரான்ஸ்ஃபர் பண்ணி KDBக்கு அந்த லேண்டு ட்ரான்ஸ்ஃபர் பண்ணி KDBக்கு இண்டஸ்ட்ரீஸ்க்கு ரிசர்வ் பண்ணியிருக்காங்க. நெக்ஸ்ட் ஒரு மாதம் 2 மாதத்தில் டெண்டர் போடுறாங்க. டெண்டர் போட்டால் ஏதோ ஒரு நல்ல கார் வரும், ஸ்டார்ட் பண்ணி வருவாங்களோ, விஸ்டன் கம்பெனிக்கார ஓல்வாங்க வருவாங்களோ தெரியாது. கம்பெனிஸோ இன்டர்னல் கம்பெனிஸோ வருவாங்க. யார் பேஸ் பண்ணிருக்கிறது? அதுக்கு இன்வெஸ்ட்மெண்ட் யார் பண்ணியிருக்காங்க? காங்கிரஸ் தான் பண்ணியிருக்காங்க. நாங்கள் ரிக்வெஸ்ட் பண்ணியிருக்கிறோம், 5 வருஷமாக ரிக்வெஸ்ட் பண்ணியிருக்கிறோம், 5 வருஷமாக நாங்கள் பாடுபட்டிருக்கிறோம், 5 வருஷமாக நாங்கள் கவர்மெண்ட்டுக்கு KGF தங்கவயல் மக்களுக்கு என்ன ப்ராப்ளம் இருக்குது, டெய்லி ட்ராவலர்ஸ்க்கு என்ன ப்ராப்ளம் இருக்குது, இங்கே எஜுகேட்டட் யூத்ஸ்க்கு என்ன ப்ராப்ளம் இருக்குது தெளிவியாக நாங்கள் சொல்லியிருக்கிறோம். ஆனால் யார் ஸ்டெப் எடுத்திருக்கிறது? யார்? எந்த கவர்மெண்ட்? I am very proud about my government. I am very proud about my government. I am very proud about my government. அதனால காங்கிரஸ் கவர்மெண்ட் தான் 23 crores இங்கே ஒரு இண்டஸ்ட்ரீஸ் போடணும், ஒரு 10, 20, 50 இண்டஸ்ட்ரீஸ் இங்கே போடணும், 1000 acres லேண்டில் நாங்கள் இண்டஸ்ட்ரீஸ் போடணும். அது ஒரு இன்டென்ஷனில் அமௌண்ட் ட்ரான்ஸ்ஃபர் பண்ணியிருக்காங்க ரெவென்யூ டிபார்ட்மெண்ட்டுக்கு. லேண்டு திருப்பி இண்டஸ்ட்ரீஸ்க்கு ட்ரான்ஸ்ஃபர் பண்ணியிருக்காங்க. எவ்வளோ லேண்டு நாங்கள் ப்ரப்போசல் கொடுத்தோம் அவ்வளோ லேண்டு இண்டஸ்ட்ரீஸ்க்கு ட்ரான்ஸ்ஃபர் பண்ணியிருக்காங்க. இது பண்ணியிருக்கிறதே காங்கிரஸ் கவர்மெண்ட்டு. அதை நாங்கள் சொல்லணும் மக்களுக்கு, தெளிவியாக நாங்கள் சொல்லணும் மக்களுக்கு. அதுதான் நாங்கள் பண்ணியிருக்கிறோம். 5 வருஷமாக பண்ணாத இருக்கிற வேலை காங்கிரஸ் கவர்மெண்ட் பண்ணியிருக்காங்க. வரே நாங்கள் கேரண்டி ப்ரோக்ராம் பற்றி பேசுறதுக்காக வரல. அது விட்டு தங்கவேல் மக்களுக்காக புதுசு என்ன பண்ணியிருக்காங்க, ஊருக்காக என்ன பண்ணியிருக்காங்க, மக்களுக்காக என்ன பண்ணியிருக்காங்க, இண்டஸ்ட்ரீஸ்க்காக என்ன பண்ணியிருக்காங்க. இட் இஸ் அ அமௌண்ட். It is very difficult to pay for one constituency 25 crores amount transfer பண்ணு. It is a big issue. Land acquisition, it will take more than 10 years. In our case, it is only 10 months. Land acquisition ஆயிருக்குது. அந்த land revenue departmentலேருந்து industries department KDB transfer பண்ணியிருக்காங்க. It is all an achievement. It is an history for the KGF. அந்த இண்டஸ்ட்ரீஸ் வந்தால் மார்க்கெட் இம்ப்ரூவ் ஆகும், பிஸ்னஸ் இம்ப்ரூவ் ஆகும். அதனால நாங்கள் வந்திருக்கிறோம். we have to show our gratitude to the government. எந்த கவர்மெண்ட் பண்ணாதான் இருக்கிற வேலை நாளைக்கு யாரும் பண்ண முடியாது, பண்ண ஆகாது. 50 yearsல நெக்ஸ்ட் யாரும் பண்ணுறதில்ல. ஏன்னா கவர்மெண்ட் எடுத்திருக்கிற ஸ்டாண்டு நாளைக்கோ 4 நாளைக்கோ 50 yearsல யாரும் பண்ண முடியாது இந்த வேலை.
பண்ணியிருக்கிறாங்க. காங்கிரஸ் கவர்மெண்ட் பண்ணியிருக்கிறாங்க. दुकान खोलना उस दिन वो मीटिंग है 6 तारीख को। से इलेक्शन करो, अब रहीम साहब को इधर ही बुला के मार्केट विजिट करवा के, रहीम साहब आपका म्यूनसिपल मिनिस्टर को इधर ही बुला के आके आपको जो प्रॉब्लम है 1 घंटा आपके साथ राउंड मार्केट को दिखा के बाद में म्यूनसिपलिटी ऑफिस में आपका मीटिंग भी करवा एक बार आप सब लोग मिलके मार्केट का सब लोग मिलके इलेक्शन करें। आपका जो भी हो प्रॉब्लम, आज दिन तक जो भी प्रॉब्लम्स है हम आपका साथ हैं। फिर बाद में हमारा गवर्नमेंट जो मिनिस्टर है म्यूनसिपलिटी का, उनका मिनिस्टर के साथ भी आपका मार्केट का जो ऑफिस का है, मार्केट का जो सब लोगों को, व्यापारी लोगों को बात करवा के आपका प्रॉब्लम को हम सोल्यूशन करने के लिए एक प्लान है, डिस्कस करेंगे, प्लान करेंगे, प्रॉब्लम भी सॉल्व करेंगे। अब पूरा सब लोग मिलकर मीटिंग करके इलेक्शन करके बाद में हम उनको एक दिन हम इधर बुला के आएंगे मार्केट को विजिट करना। ஜஸ்டிஸ் வந்தா உங்களுக்கு பிஸ்னஸ் ಅವ್ರದ್ದು ಇಲ್ಲಿ உங்கள் வீட்டில் எஜுகேட்டட் இருக்கிறாங்க, எங்கள் வீட்டில் கூட எஜுகேட்டட் இருக்கிறாங்க. ஒரு கம்பெனி வராத எம்ப்ளாய்மெண்ட் வருதா இல்லை? எம்ப்ளாய்மெண்ட் வருவதற்காக ஒரு கம்பெனி வர வேண்டியது ಈ ದಿನ ಚುನಾವಣೆ ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ಗೆ ಇವಾಗ ಚಾಲನೆ ನೀಡಿದ್ದೀವಿ. ಇವತ್ತಿಂದ ಎಲ್ಲ ಹಳ್ಳಿಗಳಲ್ಲಿ ಹೋಗ್ಬಿಟ್ಟು ಪಾಂಪ್ಲೆಟ್ಸ್ ಕೊಡೋಕ್ಕೆ ಇವತ್ತು ದೇವಸ್ಥಾನ ಪೂಜೆ ಮಾಡಿ ಚಾಲನೆಯನ್ನು ಕೊಟ್ಟಿದ್ದಾರೆ ನಮ್ಮ ನೆಚ್ಚಿನ ನಾಯಕಿಯಾದಂಥ ರೂಪಾ ಮೇಡಮ್ ಅವರು. ಈ ಸರ್ಕಾರ ಏನು ಮಾಡಿದರೆ ಎಲ್ರಿಗೂ ಗೊತ್ತು. ಗ್ಯಾರಂಟಿಗಳು ಕೊಟ್ಟು MLA ಎಲೆಕ್ಷನ್ ಆಗಿದೆ, MLA ಎಲೆಕ್ಷನ್ದ ಎಲ್ಲ ಗೆದ್ಕೊಂಡು ಬಂದಿದ್ದಾರೆ, ಸರ್ಕಾರ ಇದೆ. ಇವಾಗ ಲೋಕಸಭಾ ಎಲೆಕ್ಷನಲ್ಲಿ ನಮ್ಮ ಕ್ಯಾಂಡಿಡೇಟ್ ಗೌತಮ್ ಅಂತ ನಮಗೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಆದರೂ ಸಹ ಅವರು ಬೇರೆ ಏನೇನೋ ಆ ಗೌತಮ್ ಮೇಲೆ ಸುಳ್ಳು ಬಲ ಹೇಳಿ ಅಪೋಸಿಷನವ್ರು ಹೇಳ್ತಾರೆ, ಆದರೂ ಏನು ಮಾಡೋಕ್ಕಾಗಲ್ಲ ಅವರು. ಯಾಕಂದರೆ ಗೌತಮ್ಮು ಬೆಂಗಳೂರು ವಾಸ ಇದ್ರೂ ಇಲ್ಲಿ ಬಂದು ನಿಂತು ಎಲ್ಲ ಕೆಲಸ ಮಾಡಿದ್ದಾರೆ. ಅವರಪ್ಪನೂ ಕಾರ್ಪೊರೇಟರ್ ಆಗಿದ್ದರು, ಇವರು ಕಾರ್ಪೊರೇಟರ್ ಆಗಿ ನಿಂತು ಸೋತಿದ್ದಾರೆ ಒಂದು ಸಲ ಗೌತಮ್ ಅವರು. NSU ಪ್ರೆಸಿಡೆಂಟ್ ಆಗಿದ್ದರು, ಪಾರ್ಟಿಯಲ್ಲಿ ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಆ ಪಾರ್ಟಿಯಲ್ಲಿ ಹೋಗಿ ಕೆಲಸ ಗುರುತಿಸಿ ಇವಾಗ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇವತ್ತು ಮೊನ್ನೆನೂ KGF ಅಲ್ಲಿ ಬಂದಿದ್ದರು, ಅವತ್ತು ಮೀಟಿಂಗ್ ಆಯಿತು. ಇವಾಗ ಕಾಂಗ್ರೆಸ್ ಸರ್ಕಾರ ಏನು ಕೊಟ್ಟಿದೆ ಅಂತ ಗೊತ್ತು. ಗ್ಯಾರಂಟಿಗಳು ಹೆಂಗಸರಿಗೆ 2,000 ರೂಪಾಯಿ ಬರ್ತಾ ಇದೆ, ಬಸ್ ಫ್ರೀ ಇದೆ, ಎಲೆಕ್ಟ್ರಿಕ್ ಫ್ರೀ ಇದೆ, ರೇಷನ್ ಕೊಡ್ತಾ ಇದ್ದಾರೆ, ಅನ್ಎಂಪ್ಲಾಯ್ಮೆಂಟ್ ಯೂಸ್ಗೆ ಸ್ಟೈಫನ್ ಕೊಡ್ತಾ ಇದ್ದಾರೆ. ಮತ್ತು ಇವಾಗ ಸೆಂಟ್ರಲ್ ಗೌರ್ಮೆಂಟನ್ನು ಅನೌನ್ಸ್ ಮಾಡಿದ್ದಾರೆ ಗ್ಯಾರಂಟಿ ಸ್ಕೀಮ್ಗಳು ಅಂತ, ಅದು ಬರುತ್ತೆ. ಅದರಿಂದ ದಯವಿಟ್ಟು ಎಲ್ಲರನ್ನೂ ನಾವು ಕೇಳ್ಕೊಳ್ಳುತ್ತೆ, ಕಾಂಗ್ರೆಸ್ ಅಭ್ಯರ್ಥಿಗೆ ಮತವನ್ನು ಕೊಟ್ಟು ಗೆಲ್ಲಿಸ್ಬೇಕಂತ ಕೇಳ್ತಾ ಇದ್ವಿ. ಅದೇ ಥರ ಇನ್ನು ಇಂಡಸ್ಟ್ರೀಸು ಈಗ ತಾನೇ ಮೊನ್ನೆ 26ನೇ ತಾರೀಕು ಮಾರ್ಚಲ್ಲಿ ಅಮೌಂಟನ್ನು KIBDಯಿಂದ ಸರ್ಕಾರದ ಜಾಗಕ್ಕೆ ಕಟ್ಟಿದ್ದಾರೆ. 22 ಕೋಟಿ, ಅಂದಾಜು 23 ಕೋಟಿ ಕಟ್ಟಿದ್ದಾರೆ. ಇದು ಆಗಿದ ತಕ್ಷಣ ಕೆಲಸನೂ ನೋಟಿಫಿಕೇಷನ್ ಆಗಿದ ತಕ್ಷಣ ಟೆಂಡರ್ ಕರೀತಾ ಇದ್ದಾರೆ. ಟೆಂಡರ್ ಕರೀದಿ ವಿತಿನ್ 3 ಇಯರ್ಸ್ 3 ವರ್ಷ ಒಳಗೆ ಕೆಲಸ ಆಗುತ್ತೆ, ಫ್ಯಾಕ್ಟ್ರೀಸು ಬರುತ್ತೆ. ಆಲ್ರೆಡಿ ಕ್ಯೂವಲ್ಲಿ ಇದ್ದಾರೆ ವೆಸ್ಟರ್ನ್ ಕಂಪ್ನಿಯವರು, ನಾವು ಬರ್ತೀವಿ ಅಂತ ಇನ್ಫೋಸಿಸ್ ಅವ್ರು ಬರ್ತಾರೆ. ಇಲ್ಲಿಂದ ಬೆಂಗಳೂರು ಹೋಗೋ ಹುಡುಗರಿಗೆ ಎಲ್ರಿಗೂ ಕೆಲಸ ಇಲ್ಲೇ ಸಿಗುತ್ತೆ. ಮುಂದೆ 3 ವರ್ಷ ಆದಮೇಲೆ KGF ಸಿಟಿ ಹೆಂಗಿರುತ್ತೆ ಅಂತ ಚೇಂಜ್ ಆಗುತ್ತೆ. ಈಗಲೇ 10 ವರ್ಷದಿಂದ ಏನು ಕೆಲಸ ಆಗಿದೆ ಏನು ಅಂತ ಎಲ್ರಿಗೂ ಗೊತ್ತು, ಅಪೋಸಿಷನವ್ರಿಗೂ ಗೊತ್ತು, ನಮ್ಮ ಕಾಂಗ್ರೆಸ್ ಪಾರ್ಟಿಯವ್ರಿಗೂ ಗೊತ್ತು. ಅಪೋಸಿಷನವ್ರು ಹೇಳ್ತಾರೆ ಈ ಕೆಲಸ ಯಾರೂ ಮಾಡಿಲ್ಲ, MLA ರೂಪಾ ಮೇಡಮ್ ಅಂದರೆ ಕೆಲಸ ಮಾಡ್ತಾರೆ, ಅವ್ರು ಒಳ್ಳೆಯವರು, ಅವನ್ನೇ ಗೆಲ್ಲಿಸ್ಬೇಕು ಅಂತ. ಇನ್ನೂ 10 ವರ್ಷ ಅವರೇ MLA ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಈ 2 ಮಾತು ಮಾತಾಡೋಕ್ಕೆ ಅವಕಾಶ ನಮಗೆ. ಗೌತಮ್ ನಮ್ಮ MLA ಅವರು ಕಾಂಗ್ರೆಸ್ನಲ್ಲಿ ಎಷ್ಟು ಕೆಲಸಗಳು ಮಾಡಿದ್ದಾರೆ, ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಇದನ್ನು ಕೊಟ್ಟಿದೆ, ಎಲ್ಲ ಕೆಲಸಗಳು ಅವ್ರು ಮಾಡಿದ್ದಾರೆ. ಈಗ ನಮ್ಮ ಕ್ಯಾಂಡಿಡೇಟ್ ಗೆಲ್ತಾರೆ, ಒಳ್ಳೆ ಲೀಡಲ್ಲಿ ನಾವು ಗಳಿಸ್ತೀವಿ.